ರಕ್ಷಿಸಬೇಕಾದಂತಹ IPS ಅಧಿಕಾರಿ ಅಪ್ರಾಪ್ತೆಯನ್ನ ವಿವಾಹ ಮಾಡಿಸಿರುವಂತಹ ಒಂದು ಘಟನೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಈಗ ಅಪ್ರಾಪ್ತಿಯ ಗಂಡ ರಾಜೇಂದ್ರ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜೇಂದ್ರ ಅವರೇ, ಅಪ್ರಾಪ್ತಿಯ ಜೊತೆ ತಾವು ಮದುವೆ ಆದ್ರಿ, ಇದು ನಿಮ್ಗೆ ಮದುವೆಗಿನ ಮುಂಚೆ ಗೊತ್ತಿರ್ಲಿಲ್ವಾ? ರವೀಂದ್ರ ಗಡಾಡಿ ಅವರೇ ಅವ್ರ ಮನೆಗೆ ಹೋಗಿ ಒಪ್ಸಿ ಮದುವೆ ಮಾಡಿಸಿದ್ದಾರೆ ಅನ್ನುವಂತಹ ಆರೋಪ ನಿಜಾನ? ನಿಜ ಮೇಡಮ್. ಈಗೇನಾಯ್ತು? ಈಗ ಯಾಕೆ ಆರೋಪ ಮಾಡ್ತಾ ಇದ್ದೀರಿ? ಮೇಡಮ್, ಒಂದು ಬೇರೆ ಬಾವಿ ವಿಚಾರಕ್ಕೋಸ್ಕರ ಇದು ಹಿಂದೆನೇ ಆಲ್ರೆಡಿ ಒಂದು ಟೈಮು ಅವ್ರ ಮೇಲೆ FIR ಆಗಿತ್ತು. ಯಾರ ಮೇಲೆ? ರವೀಂದ್ರ ಗಡಾಡಿ ಮೇಲೆನಾ? ರವೀಂದ್ರ ಕಾಸಪ್ಪ ಗದಾಡೆ ಮೇಲೆ ಒಂದು ಟೈಮ್ FIR ಆಗಿತ್ತು ಮೇಡಮ್. ಅದೊಂದು ಇಟ್ಕೊಂಡ್ಬಿಟ್ಟು ಇವಾಗ ತಾವೇ ನಿಂತ್ಕೊಂಡ್ಬಿಟ್ಟು ಮದುವೆ ಮಾಡಿದ್ದು ಮೇಡಮ್ ಇದನ್ನು. ಮದುವೆ ಮಾಡೋ ಉದ್ದೇಶ ಏನಾಗಿತ್ತು ರಾಜೇಂದ್ರ ಅವರೇ? ಒಂಚೂರು ಕ್ಲಿಯರ್ ಆಗಿ ಹೇಳ್ತೀರಾ? ಯಾಕೆ ವಿವಾಹ ಆಯ್ತು? ಯಾವ ಒತ್ತಡದಿಂದ ನೀವು ಮದುವೆ ಆಗಬೇಕಾಯ್ತು? ಈಗ ಏನಾಗ್ತಾ ಇದೆ ಸ್ವಲ್ಪ ವಿವರವಾಗಿ ಹೇಳ್ಬೋದಾ? ಮೇಡಮ್, ನನಗೆ ಒಂದು ಹೆಣ್ಣು ಬೇಕಾಗಿತ್ತು ಮದುವೆ ಆಗೋಕ್ಕೆ. ಓಕೆ ಮೇಡಮ್, ನಾನು ಅಂದರೆ ನಮ್ಮ ಅಪ್ಪಾಜಿ ಅವರು ನಾಟಕ ಮಾಡ್ತಾ ಇರ್ತಾರೆ ಊರೂರಲ್ಲಿ. ಮಾತಾಡಿ ರಾಜೇಂದ್ರ ಅವರೇ, ನನ್ ಕೇಳಿಸ್ತಾ ಇದೆ, ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಹೋಗಿ. ಮೇಡಮ್, ನಮ್ಮ ಅಪ್ಪಾಜಿ ಅವರು ನಾಟಕ ಮಾಡ್ತಾರೆ ಊರೂರಲ್ಲಿ ಹೋಗ್ಬಿಟ್ಟು. ಅವ್ರು ನಾಟಕ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಮನೆಗೆ ಹೋಗ್ಬಿಟ್ಟು ಒಂದು ಹೆಣ್ಣು ಐತಂದ ತಕ್ಷಣ ಹೋಗ್ಬಿಟ್ಟು ನೋಡ್ತಾರೆ ಮೇಡಮ್. ಹೋಗಿ ನೋಡಿಕೊಂಡು ಮಾರನೇ ದಿವಸ ಆಯಿತು, ನಮ್ಮ ಮನೇಲಿ ಒಬ್ಬ ಅಂದರೆ ಮೈದಿನಿದ್ದಾನೆ, ಅವ್ನು ಕರ್ಕೊಂಬರ್ತೀನಿ ಅಂತ ಹೇಳ್ತಾರೆ ಅಪ್ಪಾಜಿ. ಕರ್ಕೊಂಡ ತಕ್ಷಣ ಇವರು ರವೀಂದ್ರ ಕಾಸಪ್ಪ ಗದಾಡೆ ಮೇಲೆ ವರ್ಷ ಗದಾಡೆ ಅವರು, ಇವರಿಬ್ಬರು ಜನ, ಟೋಟಲ್ 5 ಜನ ಹೋಗ್ತೀವಿ. ನಮ್ಮಮ್ಮ, ನಾನು, ನಮ್ಮ ಅಪ್ಪಾಜಿ ಹೋಗ್ಬಿಟ್ಟು ಅವ್ರ ಮನೇಲಿ ಕೇಳ್ತೀವಿ. ಅವ್ರ ಮನೇಲಿ ಹೇಳ್ತಾರೆ, ಇಲ್ಲ ಏನೂ ಏಜ್ ಆಗಿಲ್ಲ, ಹುಡುಗಿಗೆ ಏಜ್ ಆಗಿಲ್ಲ, ನಾನು ಕೊಡಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ನಾವು ಕೂಡ ಅದನ್ನೇ ಹೇಳ್ತೀವಿ, ಬೇಡ ಏಜ್ ಆಗಿಲ್ಲ ಅಂದರೆ ಬೇಡ ಅಂತ ಅಂತೀವಿ ನಾವು ರವೀಂದ್ರ ಕಾಸಪ್ಪ ಗದಾಡೆ ಅವ್ರಿಗೆ. ಮೇಡಮ್, ರವೀಂದ್ರ ಅವರು ಇದ್ದಾರೆ, ಮಾತಾಡಿಸ್ತೀನಿ ರಾಜೇಂದ್ರ ಅವರೇ, ಹಾಗೆ ಸಂಪರ್ಕದಲ್ಲಿ ರವೀಂದ್ರ ಅವ್ರು ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ರವೀಂದ್ರ ಅವರೇ, ತಾವು ಆಗ್ಲೇ ಹೇಳಿದ್ರಿ, ನಾನು ಒಬ್ಬ ಸಂಬಂಧಿಯಾಗಿ ಸುಮ್ಮನೆ ಮದ್ವೆಗೆ ಹೋಗಿ ಬಂದೆ ಅಷ್ಟೇ, ಗೆಸ್ಟ್ ತರ, ಈ ಮದ್ವೆಗೆ ನಂದೇನು ಕೈವಾಡೆಲ್ಲ ನಾನು ಒಪ್ಸಿಲ್ಲ ಅಂತ. ಆದ್ರೆ ಈಗ ಮನೆಯವರೆಲ್ಲ ಹೇಳ್ತಿದ್ದಾರೆ, ನೀವೇ ಮನೆಗೆ ಹೋಗಿ ಒಪ್ಸಿ ಅಪ್ರಾಪ್ತಿಯನ್ನ ಮದ್ವೆ ಮಾಡೋ ಹಾಗೆ ಮಾಡಿದ್ರಿ ಅಂತ. ಯಾವ ಊರಂತ, ಯಾವ ಹುಡುಗಿ ಊರು ನನಗೆ ಗೊತ್ತಿಲ್ಲ. ಇವ್ರು ಏನಾಗಿದೆ ಕರೆದಿದ್ದಕ್ಕೆ ನಾನು ಅಟೆಂಡ್ ಮಾಡಿದ್ದೀನಿ ನಿಜ. ಆಮೇಲೆ ಇದು 2023 ಮದುವೆ ಆಗಿದ್ದು. ಇಲ್ಲಿವರೆಗೆ ಯಾಕೆ ಸುಮ್ಕೂತ್ರು ಇವರು? ಇಲ್ಲಿವರೆಗೆ ಯಾಕೆ ಸುಮ್ಕೂತ್ರು ಅಂತ. ಎಸ್ ರಾಜೇಂದ್ರ, ಏನ್ ಹೇಳ್ತೀರಿ? ರಾಜೇಂದ್ರ, ನಿಮ್ಮನ್ನ ಯಾರು ಮದುವೆ ಮಾಡಿಸಿದ್ದು? ಅಲ್ಲ, ಇಲ್ಲಿವರೆಗೆ ಯಾಕೆ ಮದುವೆ ಮಾಡಿಸಿದ್ದು? ರವೀಂದ್ರ ಕಾಸಪ್ಪ ಗದಾಡೆ ಅವರು ಮದುವೆ ಮಾಡಿಸಿದ್ರು ಮೇಡಮ್. ಇವರು ಇಷ್ಟು ದಿವಸ ಯಾಕೆ ಸುಮ್ಕೂತಿದ್ರು ಅಂತ. ಇದು 2023 ಆಗಿತ್ತು ಮೇಡಮ್. ಇಲ್ಲಿವರೆಗೂ ಅವ್ರು ಏನು ಮೇಡಮ್ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಅವ್ರು ಪ್ರಾಬ್ಲಮ್ ಮಾಡಿರಲಿಲ್ಲ. ಈ ಟೈಮಲ್ಲಿ ಬಾಲ್ಯ ವಿವಾಹ ಮಾಡ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಇದು ಮಾಡಿದ್ದಾರೆ ಸರ್ ಮೇಡಮ್ ಅವರು. ಇವಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.